ನಿಮ್ಗೆ ಅವರು ಈ ಮಿಮಿಕ್ರಿ ತರ ಮಾಡ್ತಾರೆ ಗೊತ್ತಾ, ಈ ರಾಜ್ಕುಮಾರ್ ಸರ್ ತರ, ಸುಂದರ್ ಕೃಷ್ಣ ಅವ್ರ ತರ, ಈ ತರ ನನಗದು ಸಖತ್ ಇಷ್ಟ. ಏನ್ ಟ್ಯಾಲೆಂಟ್ ಅದು, ಸಿಕ್ಕಾಪಟ್ಟೆ ಮಜಾ ಮಾಡ್ತಾರೆ. ಆಕ್ಸೆಂಟ್ ಹೆಂಗ್ ಚೇಂಜ್ ಮಾಡ್ಬಿಡ್ತಾರೆ ಒಂದ್ ಸೆಕೆಂಡ್ಗೆ. ಟ್ಯಾಲೆಂಟ್ ಅವರು. ಸಖತ್. ನಿಮ್ಗೆ ಆತರ ಏನಾದ್ರು ಸೆಟ್ ಅಲ್ಲಿ ಅದರದ್ದು ಮಾತಾಡ್ಸೋರು ನನಗೆ ಯೂಶಲಿ ಏನು ಸರ್ ರೇಕ್ಸ್ ಅವರು ಸೆಟ್ ಅಲ್ಲ ಶ್ರದ್ಧಾ ಅಂತಾನೆ ಕರಿತಾ ಇದ್ವು. ಅಣ್ಣ ಡಿಒಪಿ ಅಣ್ಣ, ನಮ್ಮ ಅರವಿಂದ್ ಅಣ್ಣ ಎಲ್ಲರೂ ಶ್ರದ್ಧಾ ಲೆಫ್ಟ್, ಶ್ರದ್ಧಾ ರೈಟ್, ಶ್ರದ್ಧಾ ಮುಂದೆ ಬಾ, ಶ್ರದ್ಧಾ ಹಿಂದೆ ಹೋಗು ಅಂತ. ಫಸ್ಟ್ ಟೈಮ್ ನಾವು ಇಂಟ್ರೋ ಫೈಟ್ ಅನ್ನು ಶೂಟ್ ಮಾಡ್ತಿದ್ವಿ. ಅವಾಗ ಆನ್ ಸೆಟ್ ಅಲ್ಲಿ ಎಲ್ಲರೂ ನಾನು ರಾಘು ಅಂದ್ರೆ ರಾಘು ಅಂತ ಗೊತ್ತು ಅಷ್ಟಿಂಟ್ ಡೈರೆಕ್ಟರ್ಗಳಿಗೆ ಅವರಿಗೆಲ್ಲ. ನಾನು ಅಲ್ಲಿ ಹಿಂದೆ ಕೂತಿದ್ದ ಚೇರಲ್ಲಿ ಶ್ರದ್ಧಾ ಬರಕ್ಕೆ ಹೇಳಿ ಅಂತಾರೆ. ಇವ್ರು ವಾಕಿ ಟಾಕಿಯಲ್ಲಿ ಯಾರೋ ಶ್ರದ್ಧಾ ಕರಿತಾ ಇದ್ದಾರೆ, ಯಾರೋ ಶ್ರದ್ಧಾ ಅಂತ. ವಾಕಿ ಟಾಕಿಯಲ್ಲಿ ಹೋಗ್ತಾ ಇದೆ ನ್ಯೂಸ್, ಯಾರೋ ಶ್ರದ್ಧಾ ಅವ್ರು ವಿಕಾಸ್ ಅಣ್ಣ ಅಂತ ಒಬ್ರು ಆಕ್ಸಿಡೆಂಟ್ ಆಚೆಲ್ಲ ಹುಡ್ಕೊಂಡ್ಬಿಟ್ಟವ್ರೆ, ಯಾರು ಶ್ರದ್ಧಾ ಅಂತವ್ರಲ್ಲ, ಯಾರು ಶ್ರದ್ಧಾ ಅಂತ ಬೈಕಲ್ಲಿ ಕರಿತೀಯಾರ, ಅನೌನ್ಸ್ ಮಾಡ್ತೀಯಾರೆ ಅಂತ. ನಾನು ಮುಚ್ಕೊಂಡು ಆಚೆ ಬಂದೆ, ನನ್ನ ಶಾರ್ಟ್ ಆಗೋಯ್ತು. ಆಮೇಲೆ ಬಂತು, ರಾಘು ನಿಮ್ಮ ಹೆಸರು ಶ್ರದ್ಧಾ ಅಂದ್ರು. ಇಲ್ಲ ಅಣ್ಣ ರಾಘು ಇದ್ರೆ ಅಂತ. ಮತ್ತೆ ಶ್ರದ್ಧಾ ಅಂತ ಕರೀತಾರೆ, ಈ ತರದೊಂದು ಪಾತ್ರ ಹಿಂಗೆ ಅಣ್ಣ ಅಂತ. ಅವತ್ತಿಂದ ಸೆಟ್ಟಲ್ ಫಿಕ್ಸ್ ಆದ್ರು ಶ್ರದ್ಧಾ ಅಂತ. ಅಣ್ಣ ಬರೋದು ಹಿಂಗ್ ಪಕ್ಕದಲ್ಲಿದೆ, ಏನೇ ಶ್ರದ್ಧಾ ನನಗೆ ಕೂದಲು ಬೇರೆ ಅಕ್ಕ ಅವ್ರ ಹಂಗೇನೆ ಎಲ್ಲ ಫುಲ್ ಜಾಲಿ. ನನ್ಗೆ ಕೂದಲು ಬೇರೆ ಸೈಡ್ ಕಟ್ತಾರೆ. ಅದೇ ಪಕ್ಕದಲ್ಲಿ ಹಾಕ್ ಮಾಡ್ತಾರೆ, ಕೂತಿದ್ವಲ್ಲ ಅದೇ ಕೂದಲು ಬೇರೆ ಹಿಂಗಿತ್ತು. ನನಗೆ ಇಡೀ ಬರ್ಮ್ಯಾಗ ಹಂಗಲ್ಲ ಯಾರಿಗೂ ಹೇರ್ ಸ್ಟೈಲ್ ಅನ್ನೋದಿಲ್ಲ, ಸಪ್ರೇಟ್ ಹೇರ್ ಸ್ಟೈಲ್ ಅಂತ. ನನಗೊಂದು ಇತ್ತು ಸಪ್ರೇಟ್ ಆಗಿ ಹಾಕೋಬೇಕು ಅಂತ. ಅದಕ್ಕೆ ನಮ್ ನಾಗಕ್ಕ ಅಂತ ಹೇರ್ ಸ್ಟೈಲಿಸ್ಟ್, ಅವರೊಬ್ರು ಪ್ರತಿ ಸರಿ ನಮ್ ಗ್ಯಾಂಗ್ ಕೂತ್ರೆ ಅವರೊಬ್ರು ಬಂದು ನನ್ ಕೂದಲು ಸರಿ ಮಾಡೋರು. ಅಣ್ಣ ಇವರೊಬ್ನೇ ಕೂಡ ಸ್ವಲ್ಪ ನಮ್ ಕರೆಕ್ಟಾಗಿದೆ ಹೆಸರು ಅವನಿಗೆ. ಏನೇ ಶ್ರದ್ಧಾ ಅಣ್ಣ ರೇಕ್ಸ್ ಅವರು. ನೀವು ನಂಬಲ್ಲ, ಅಣ್ಣ ಬೈದ್ರೆ ಖುಷಿ ನಮ್ಗೆ, ಅವ್ರು ರೇಕ್ಸಿದ್ರೆ ಖುಷಿ. ಅವ್ರು ನಮ್ಮನ್ನ ನೋಡಿ ಒಂದ್ ಸಣ್ಣ ಸ್ಮೈಲ್ ಕೊಟ್ರು ಅಂದ್ರೆ ನಮ್ಗೆ ಅವತ್ತಿನ ದಿನ ಮುಗೀತು, ಖುಷಿ ನಮ್ಗೆ. ಅಣ್ಣ ಸ್ಮೈಲ್ ಕೊಟ್ರು ಕೊಡೋ ಅಂತ ನಮ್ದು 15 ಜನ ಅಲ್ಲ ನಾವು ಹುಡುಗರು, ಸಂಭ್ರಮ ನಮ್ಗೆಲ್ಲ. ಅಣ್ಣ ಮಾತಾಡ್ಸ್ಬಿಟ್ರು ಅಂತ ಎವ್ರಿ ಡೇ ಮಾತಾಡೋರು. ಹೆಂಗಿದಿರೋ ಏನ್ರ ಸಮಾಚಾರ, ಹಂಗೆ ಕಾಲ್ಗೆಲ್ ಮುಟ್ರೆ. ನಾನ್ ಕೇಳೋದು ಅಷ್ಟು ಜನ ಪ್ರಶ್ನೆಗಳೆಲ್ಲ ಪಾಪ ಏನೇನೋ ಕೇಳ್ತಾರೆ. ಏನ್ ನೀವ್ ನಮ್ಗೆ ಆಶೀರ್ವಾದ ಮಾಡೋಣ ಆಶೀರ್ವಾದ ಮಾಡೋಣ. ನನ್ ಬಿಟ್ಬಿಟ್ರು ಆಶೀರ್ವಾದ ಕೇಳ್ತೀವಿ ಬಿಡ್ಬೇಡ ಎಲ್ಲ ಸಿಗೋಣ ಅನ್ಸತಿ ಅದೆಲ್ಲ ಮಾಡಂಗಿಲ್ಲ. ಅಲ್ಲ ನಾವ್ ಅವ್ರನ್ನ ರೇಗ್ಸೋದು ದೈವ ಅಂತ. ಅಪ್ಪ ಅಮ್ಮಂಗೆ ಎಷ್ಟು ಖುಷಿ ಇದೆ ಇವಾಗ, ಭಯಂಕರ ಖುಷಿ ಇದೆ ಮೇಡಮ್. ಅಪ್ಪ ಅಮ್ಮ, ಫ್ಯಾಮಿಲಿ, ಫ್ರೆಂಡ್ಸು, ಅವ್ರಿಗೆ ಎಲ್ಲರಿಗೂ ಒಂದು ಡೌಟ್ ಇದ್ದೇ ಇರುತ್ತೆ ಮೇಡಮ್. ಯಾವತ್ತೂ ಮನೆಯಲ್ಲಿ ಅವ್ರಿಗೆ ಯಾವತ್ತೂ ಅನ್ಸಿದ್ದಿಲ್ಲ ನನ್ನ ಮಗ ಏನೋ ಒಂದ್ ಮಾಡ್ತಾನೆ, ಇವನೇನೋ ಆಗ್ತಾನೆ ಅನ್ನೋದು ಯಾವ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅವ್ರಿಗೆ. ವೈ ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಝೀರೋ ಅಲ್ಲಿ ಇದ್ದವನು. ಇವನೇ ಹುಡ್ಕೊಂಡು ಹೋಗಿರೋದು ದಾರಿಯನ್ನ. ಸೊ ಇವನು ಏನ್ ಮಾಡ್ತಾನೆ, ಇವನು ಯಾರಾದ್ರೂ ಹಿಂದೆ ಮುಂದೆ ದೊಡ್ಡವರು ಮಾವ ಚಿಕ್ಕಪ್ಪ ಇದ್ರೆ ಏನೋ ನೋಡಪ್ಪ ಕರ್ಕೊಂಡು ಹೋಗಿವನ ಅಂತ ಬಿಡ್ಬೋದಿತ್ತು. ಏನ್ ಮಾಡ್ತಾನೆ ಅನ್ನೋ ಡೌಟ್ ಅಲ್ಲಿ ಯಾವಾಗ್ಲೂ ಇತ್ತು ಅವ್ರಿಗೆ. ಸೊ ಇವಾಗ ಸಮಾಧಾನ ಕಾಣಿಸ್ತಾ ಇದೆ. ನೀನ್ ಮಾಡ್ತೀಯಾ, ಈ ಗುರುಗಳು ಏನು ರಂಗಭೂಮಿ ಗುರುಗಳು ಎಲ್ಲ ಸಿಕ್ಕಿದ್ರ? ಇವತ್ತು ಹೋಗಕ್ಕಿದ್ದೆ ನಾನು. ಇವತ್ತು ನಿಮ್ ಇಂಟರ್ವ್ಯೂ ಮುಗಿಸ್ಕೊಂಡು ಸಾಯಂಕಾಲ ಹೋಗಿ ಆಶೀರ್ವಾದ ತಗೊಂಡು, ಬಸ್ ಏನು ಅಲ್ಲದ ನನ್ನನ್ನ ನಟನಾಗಿ ಒಂದೇನೋ ನನ್ನಲ್ಲಿ ರೂಪಿಸಿದವ್ರು ನೀವು, ಶಿಲ್ಪಿ ಅಂತಾರಲ್ಲ ನೀವೇ. ಸೊ ಇವತ್ತು ಏನೇ ಇಲ್ಲಿ ಪ್ರಶಂಸೆ ಬಂದ್ರು ಎಲ್ಲಾ ಕಾರಣ ಅವರಿಗೆ ಹೋಗ್ಬೇಕು. ನಾನು ಇವತ್ತು ಏನಾದ್ರು ಒಂದ್ ಕಲ್ತೀನಿ. ಇವತ್ತು ಯಾರಾದ್ರೂ ನಾವು ನೋಡಿದ ತಕ್ಷಣ ಹಾಯ್ ಹಲೋ ಅನ್ನೋ ಬದಲು ನಮಸ್ಕಾರ ಅಂತೀವಿ ಅಂದ್ರೆ ಅದು ನನ್ನ ಗುರುಗಳಿಂದ ಕಲ್ಸ್ಕೊಟ್ಟಿದ್ದು. ಸೊ ಸಿನಿಮಾದಲ್ಲಿ ಇವತ್ತೇನೋ ಅನ್ನ ತಿಂತಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ಇನ್ನೊಬ್ಬರು ಗುರುಗಳು ರಿಷಭಣ್ಣ ಕಲ್ಸ್ಕೊಟ್ಟಿದ್ದು. ಸೊ ಇಬ್ಬರೇ ಗುರುಗಳು, ಒಂದು ರಾಜ್ಗುರು ಅಣ್ಣ, ಇನ್ನೊಂದು ರಿಷಭಣ್ಣ. 2 ರಾರಾನೆ ನೋಡಿ. ಹೌದು, ಎಲ್ಲ ರಾಕಾರಗಳ ಮಹಿಮಾ ಅಪಾರ. ಎಲ್ಲ ರಾರ. ಸೊ ಜರ್ನಿ ನಡೀತಾ ಇದೆ ಮೇಡಮ್. ಸೊ ಗಡ್ಡ ತೆಗಿಯಲ್ವಾ? ತೆಗಿಬೇಕು ಮೇಡಮ್. ಮದುವೆ ಆಗಿಲ್ಲ, ನಾನು ಬ್ಯಾಚುಲರ್. ಹಿಂಗೆ ಇದ್ರೆ ಯಾರು ನನ್ನ ಮದುವೆ ಹೆಣ್ ಕೊಡ್ತಾರೆ? ಮನೇಲಿ ಯಾರು ತೆಗಿ ಅಂತ ಹೇಳಿದ್ರು. ಮನೆಯಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ಕಟ್ ಮಾಡಕ್ಕೆಲ್ಲ ಬಂದ್ಬಿಟ್ಟಿದ್ರು ಅವಾಗ. ಕೈ ಕಾಲೆಲ್ಲ ಬಿಟ್ಬಿಟ್ಟು ಪ್ಲೀಸ್ ಬಿಟ್ಬಿಡಿ, ನಾನು ಏನೋ ಮಾಡ್ತೀನಿ ಅಂತೆಲ್ಲ ಹೇಳಿ ಅದೆಲ್ಲ ಇನ್ಸಿಡೆಂಟ್ ಗಳೆಲ್ಲ ನಡೆದ್ಬಿಟ್ಟಿದೆ. ಏನೋ ಗಡ್ಡ ಬಿಟ್ಕೊಂಡು ಹಿಂಗಾಗ್ಬಿಟ್ಟಿದೆ ಹಂಗೆ ಹಂಗೆ. ಇವಾಗ್ಲೂ ಬೈತಾರೆ ಫ್ಯಾಮಿಲಿಯಲ್ಲಿ. ತೆಗಿಯೋಣ, ಸಮಯ ಬರುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರ್ ತೆಗಿಬೇಕಾ? ಖಂಡಿತ ತೆಗಿಬೇಕು ಅನ್ನೋ ಆಸೆ ನನಗೆ. ಏನಂತಾರೆ, ನಾವು ಒಂದಕ್ಕೆ ಸ್ಟಿಕ್ ಆನ್ ಆಗ್ಬಾರ್ದು ಆರ್ಟಿಸ್ಟ್. ನಮ್ಗೀಗ ರಿಷಬ್ ಸರ್ ವಿಷಯದಲ್ಲೂ ಅದೇ ಭಯ. ಇವ್ರು ಇದಕ್ಕೆ ದೈವಕ್ಕೆ ಅಂಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಗಳನ್ನ ಚಾನ್ಸ್ ಇಲ್ಲ. ಅಣ್ಣ ಮೈಂಡ್ ಸೆಟ್ ಬೇರೆ ತರ, ಅಣ್ಣ ಯೋಚನೆ ಮಾಡೋ ರೀತಿಗಳು. ನಮಗೀಗ ವಾಪಸ್ ಕಿರಿಕ್ ಮಾಡಿ ರಿಷಬ್ ಸರ್ ಬೇಕು. ಮ್ಯಾಮ್ ಅವ್ರು ಇರೋದೇ ಹಂಗೆ. ಯೂಶಲಿ ನಾನ್ ನೋಡ್ತಿದ್ದೆ, ಸೆಟ್ಟಲ್ಲೂ ಮಾತಾಡ್ತಿದ್ರು ಎಷ್ಟು ಸಲ, ಸಣ್ಣದೊಂದು ಸಿನಿಮಾ ಮಾಡೋಣ ಪಟ್ಟಂತ ಮಾಡ್ಬಿಡೋಣ ಅಂತ. ಈ ಲಾರ್ಜ್ ಸ್ಕೇಲ್ ಸಿನಿಮಾ, ಈ 2-3 ವರ್ಷ ಇದೆಲ್ಲ ಮಾಡಿದ್ದೆ ಇಲ್ಲ ಬಚ್ಚ ನಾವು ಅಂತ. ಇದೊಂದು ಫೈಟ್ ಖರ್ಚು ಮಾಡ್ತೀವಿ ಗೊತ್ತಾ, ಅಷ್ಟೊಂದು ಸಿನಿಮಾ ಮಾಡೋಣ ಪಟ್ಟದಾಗ
ಏನಾದ್ರು ಗ್ಯಾಪಲ್ಲಿ ಮಾಡ್ಬಿಡೋಣ ಒಂದ್ 30 ದಿನ ಹೋಗ್ಬಿಡೋಣ, ಒಂದ್ 20 ದಿನ. ಬಟ್ ದೈವದ ಬಗ್ಗೆ ತುಂಬಾ ಗೌರವ ಇದೆ, ದೈವವಾಗಿ ಅವರು ನೋಡಿದ್ದು ಖುಷಿ ಇದೆ. ಬಟ್ ಅವ್ರು ಅಲ್ಲೇ ಕಳ್ದೋಗ್ಬಾರ್ದು ಅನ್ನೋದು ಒಂದು ಆಸೆ ಅಷ್ಟೇ ನಮ್ಗೆ. ರಿಷಬ್ ಸರ್ ಮತ್ತೆ ವಾಪಸ್ ಸಿಗ್ಬೇಕು. ಅಣ್ಣ ಹಂಗಾಗಲ್ಲ, ಅಣ್ಣ ಹಂಗ್ ಮಾಡಲ್ಲ. ಸಿಗ್ತಾರಲ್ಲ, ಅವ್ರಿಗೆ ಇನ್ನೂ ಒಂದಷ್ಟು ಕನಸಿನ ಪಾತ್ರಗಳು ಒಂದಷ್ಟಿದೆ, ಇವನ್ನೆಲ್ಲ ಮಾಡ್ಬೇಕು ಅನ್ನೋಂಥದ್ದೆಲ್ಲ ಇದೆ.